ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ಸೀಟ್ ಯಾರಿಗೆಲ್ಲ ಸಿಕ್ಕಿರಲ್ಲ ಅಥವಾ ನೀವು ಅಪ್ಗ್ರೇಡ್ಗೆ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತ ನಿಮಗೆ ಗುಡ್ ನ್ಯೂಸು KE ಕಡೆಯಿಂದ. ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ, ನಿಮ್ಮ ಸೀಟ್ಸು ಆ್ಯಡ್ ಆಗಿದೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ಗೆ ಹೊಸ ಕಾಲೇಜ್ ಆ್ಯಡ್ ಆಗಿದೆ ಅಂತ. ಬಟ್ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ, ಎಷ್ಟು ಸೀಟ್ಸು ಆ್ಯಡ್ ಆಗಿದೆ ಮತ್ತು ನಿಮಗೆ ಗುಡ್ ನ್ಯೂಸ್ ಅಂದಲ್ಲ ಅದು ಯಾವ ರೀತಿ. ಸೊ ಸೀಟ್ಸು ಈಗ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತಾ, ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ. ಏಕೆಂತೇಳಿದ್ರೆ ಈಗ ನಿಮಗೆ ಸೀಟ್ಸ್ ಏನು ಆ್ಯಡ್ ಆಗಿದೆ ಅದು KE ವೆಬ್ಸೈಟಲ್ಲಿ ಮಾತ್ರ ತಿಳಿಸಿರೋದು, ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಆಗಿರೋದು. ಬಟ್ ನಿಮಗೆ ಇದೇ ರೀತಿ ಏನೆಲ್ಲ ಸೀಟ್ಸ್ ಆ್ಯಡ್ ಆಗುತ್ತೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂದರೆ ಸಾಕು. ನೆಕ್ಸ್ಟ್ ಅವ್ರು ಏನೇ ಅಪ್ಡೇಟ್ ಮಾಡಿದ್ರು ನಿಮಗೆ ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಈಗ KE ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಇಲ್ಲಿ UG CET UG NEET ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು UG CET ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ನವೀಕರಣಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಒಂದ್ಸಲ ಓದ್ಬಿಡ್ತೀನಿ. 2ನೇ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ಮರುಕ್ರಮಗೊಳಿಸಲು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇಲ್ಲಿ ನಿಮಗೆ ನೀವು ಒಂದ್ಸಲ ಓದ್ಕೊಳ್ಳಿ. ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ಗೆ ಹೊಸದಾಗಿ ಕಾಲೇಜು ಆ್ಯಡ್ ಆಗಿದೆ. ಸೊ ಈಗ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ BSc ನರ್ಸಿಂಗ್ಗೆ 15 ಕಾಲೇಜ್ ಆ್ಯಡ್ ಆಗಿದೆ, ಆಯುರ್ವೇದಗೆ 12 ಕಾಲೇಜು ಮತ್ತು ಆರ್ಕಿಟೆಕ್ಚರ್ಗೆ 2 ಕಾಲೇಜು. ಸೊ ಇಷ್ಟು ಕಾಲೇಜು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗಿದೆ, ನೀವು ಚೆಕ್ ಮಾಡ್ಬೋದು. ಅಲ್ಲಿ ಆ್ಯಡ್ ಮಾಡೋ ಆಪ್ಷನ್ ಬಂದರೆ ನೀವು ಕಾಲೇಜಲ್ಲಿ ಎಡಿಟ್ ಮಾಡಬೇಕಾದ್ರೆ ಆ್ಯಡ್ ಮಾಡೋ ಆಪ್ಷನ್ ಬಂದರೆ ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಇಂಪಾರ್ಟೆಂಟು ಇಂಜಿನಿಯರಿಂಗ್ ಕಾಲೇಜು ಎಷ್ಟು ಆ್ಯಡ್ ಆಗಿದೆ ಇಲ್ಲಿ. ಇದು ಆರ್ಕಿಟೆಕ್ಚರ್ದಾಯಿತು. ಸೊ ಇದು ಆರ್ಕಿಟೆಕ್ಚರ್ದಾಯಿತು. ನಿಮಗೆ ನೆಕ್ಸ್ಟು ಇಂಜಿನಿಯರಿಂಗ್ ತೋರಿಸ್ಕೊಡ್ತೀನಿ ನೋಡಿ, ಒಂದೇ ನಿಮಿಷ. UG CET ಸರೆಂಡರ್ ಸೀಟುಗಳು ಇದು ಇದೇ ರೀತಿ KE ಅವ್ರಿಗೆ ಮ್ಯಾನೇಜ್ಮೆಂಟು, ಈಗ ಕಾಲೇಜ್ ಮ್ಯಾನೇಜ್ಮೆಂಟು ಡಿಸೈಡ್ ಮಾಡಿ ಈಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮ್ಯಾನೇಜ್ಮೆಂಟ್ಗೆ ಯಾರು ಬರ್ತಾ ಇಲ್ಲ ಅಡ್ಮಿಷನ್ಗೆ ಅಂತ. ಸೊ ಅವರು ಆಬ್ವಿಯಸ್ಲಿ ಇಂಥ ಸೀಟ್ಸ್ನೆಲ್ಲ KEಗೆ ಸರೆಂಡರ್ ಮಾಡ್ತಾರೆ. ಅದೆಲ್ಲ ನಿಮಗೆ ಅಡ್ವಾಂಟೇಜ್ ರೀತಿಯೇ. ಕಟ್ ಆಫು ಇನ್ಕ್ರೀಸ್ ಆಗುತ್ತೆ ಜಾಸ್ತಿ. ಏಕೆಂತೇಳಿದ್ರೆ ಈಗ ಯಾವುದೋ ಒಬ್ಬ ಸ್ಟೂಡೆಂಟ್ಗೆ ಅವರ ನಿಯರರ್ ಲೊಕ್ಯಾಲಿಟಿಗೆ ಸೊ ಕಾಲೇಜ್ ಬೇಕಾಗಿರುತ್ತೆ. ಬಟ್ ಆ ಕಾಲೇಜು ಸೀಟ್ಸು ಅಂದರೆ ಕೆಲವೊಂದು ಸೀಟ್ಸು ಮ್ಯಾನೇಜ್ಮೆಂಟ್ಗೆ ಅವರು ಮ್ಯಾನೇಜ್ಮೆಂಟ್ ಅವ್ರು ಇಟ್ಕೊತಾರೆ. ಈಗ ನೋಡಿ ಅದು KEಗೆ ಬಂದಾಗ ಆಪ್ಷನ್ ಟ್ರೀ ಮುಖಾಂತರ ಅವರು ಆ ಒಂದು ಕಾಲೇಜ್ ಪಡ್ಕೊಂಡಾಗ ನೆಕ್ಸ್ಟು ಇನ್ನೊಬ್ಬ ಸ್ಟೂಡೆಂಟು ಯಾರು ವೆಯ್ಟ್ ಮಾಡ್ತಾಯಿದ್ರು ಆ ಒಂದು ಕಾಲೇಜ್ಗೆ ಅದು ಆ ರೀತಿ ಅಪ್ಗ್ರೇಡ್ ಆಗುತ್ತೆ. ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಈ ಒಂದು ಏನು ಪರ್ಚೇಸ್ ಮಾಡಿದ್ದಾರೆ KCET ಇದನ್ನು ಈಗ ನನಗೆ ಬಂದಿಲ್ಲ, ನೀವು ಫ್ರಾಡ್ ಮಾಡ್ತಾಯಿದ್ದೀರಾ, ಲಿಂಕ್ ಕಳಿಸಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾರೆಲ್ಲ 49 ರುಪೀಸು ಪೇ ಮಾಡಿ ಕರೆಕ್ಟ್ ಮೆಥಡ್ನ ಫಾಲೋ ಮಾಡಿದ್ದಾರೆ ಖಂಡಿತ ಅವರೆಲ್ಲರಿಗೂ PDF ತಲುಪಿದೆ, ಅದು ನನಗೆ ಗೊತ್ತಾಗುತ್ತೆ. ಈಗ ಪೇಮೆಂಟ್ ಆಗಿ ನಾನು 10 to 15 ಸೆಕೆಂಡ್ಸ್ ಮಿನಿಮಮ್ ವೆಯ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಬಟ್ ನೀವು ವೆಯ್ಟ್ ಮಾಡ್ತಾಯಿಲ್ಲ. ವೆಯ್ಟ್ ಮಾಡಿದ್ರೆ ಖಂಡಿತ ಅದು ಬಂದೇ ಬರುತ್ತೆ. ನಿಮಗೂ ಬೇಕು ಅಂತ ಹೇಳಿದ್ರೆ ನೋಡಿ ಈ ರೀತಿ ನಿಮ್ಮ ಲಿಸ್ಟನ್ನು ಎಡಿಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಟ್ ಆಫ್ ಈ ರೀತಿ ಇರುತ್ತೆ. ಇದರಲ್ಲಿ ನೀವು ಫಸ್ಟ್ ಕಾಲೇಜ್ ಯಾವ ಕಾಲೇಜ್ ಅದನ್ನು ಚೆಕ್ ಮಾಡಬೇಕು, ಮತ್ತು ಯಾವ ಬ್ರ್ಯಾಂಚು ಯಾವ ಕಾಲೇಜ್ ಕೋಡು ಇದನ್ನೆಲ್ಲ ಚೆಕ್ ಮಾಡಬೇಕು. ಬಟ್ ಈ ಒಂದು PDF ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ಕೊಡ್ತೀನಿ, ಒಂದೇ ನಿಮಿಷ. ಇಲ್ಲಿ AML, ಈಗ AML 2A ಜನರಲ್ ಒಬ್ಬ ಸ್ಟೂಡೆಂಟು ಈಗ ಅವನು ಎಡಿಟ್ ಮಾಡಬೇಕು. ಎಷ್ಟೋ ಕಾಲೇಜ್ನ ಆ್ಯಡ್ ಮಾಡಿದ್ದಾನೆ. ಈಗ ಅವನು ಕಟ್ ಆಫ್ ಎಡಿಟ್ ಮಾಡಬೇಕು ಅಂದರೆ ಕಾಲೇಜ್ ಲಿಸ್ಟ್ನ ಎಡಿಟ್ ಮಾಡಬೇಕು ಅಂದರೆ 2024 ಸೆಕೆಂಡ್ ರೌಂಡ್ ಕಟ್ ಆಫ್ ಚೆಕ್ ಮಾಡಬೇಕು. ಯಾಕೆಂತೇಳಿದ್ರೆ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಎಷ್ಟು ಡಿಕ್ರೀಸ್ ಅಂದರೆ ಇನ್ಕ್ರೀಸ್ ಆಗಲೇಬೇಕು, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದೊಂದು ಐಡಿಯಾ ಬರುತ್ತೆ. ಬಟ್ ನೀವು ಈ ಒಂದು PDF ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ನೋಡಿ 60,000 ಇದು 64,000, 78,000 ಇದು 1 lakh ಸಮಥಿಂಗು. ಈ ರೀತಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಲ್ವ, ನೀವು ಇದನ್ನು ನೋಡ್ಕೊಂಡು ನಿಮ್ಮ ಲಿಸ್ಟ್ನ ಎಡಿಟ್ ಮಾಡ್ಬೋದು. ಬೇಕು ಅಂತ ಹೇಳಿದ್ರೆ ಜಸ್ಟ್ 49 ರುಪೀಸು. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ನೆಕ್ಸ್ಟು ಈಗ ನೋಡಿ ನಿಮಗೆ ಯಾವ್ಯಾವ ಕಾಲೇಜ್ ಆ್ಯಡ್ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ ಏನಿದೆ ಆಲ್ಮೋಸ್ಟ್ ಇದು ಹೊಸ ಕಾಲೇಜ್ ಆಗಿರುತ್ತೆ ಅಥವಾ ಆ್ಯಾವ್ರೇಜ್ ಕಾಲೇಜ್ ಆಗಿರುತ್ತೆ. ಸೊ ಕಾಲೇಜು ನಿಮ್ಮ ಮೇಯ್ನ್ ಪ್ರಿಫರೆನ್ಸ್ ಏನಿದ್ರು ಟಾಪ್ ಕಾಲೇಜ್ ಮೇಲೆ ಇರಲಿ. ಈಗ ಅಕಸ್ಮಾತ್ ನಿಮ್ಮ ರ್ಯಾಂಕು ಜಾಸ್ತಿ ಇದೆ ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗಲ್ಲ, ಒಂದು ಆ್ಯಾವ್ರೇಜ್ ಕಾಲೇಜಲ್ಲೂ ನೀವು ಅಡ್ಮಿಷನ್ನ ಪಡ್ಕೋಬೋದು. ನೆಕ್ಸ್ಟು ಚೇಂಜ್ ಆಫ್ ಕಾಲೇಜ್ ಇರುತ್ತೆ, ಅದರ ಪ್ರೋಸೆಸ್ ತುಂಬ ಡಿಫಿಕಲ್ಟ್ ಇರುತ್ತೆ, ನಿಮಗೆ ಈಸಿ ಇರಲ್ಲ. ಬಟ್ ನೀವು ಯಾವುದೋ ಒಂದು ಕಾಲೇಜಲ್ಲಿ ಬೇರೆ ಸ್ಟೂಡೆಂಟ್ಸ್ಗಿಂತ ನಿಮ್ಮ ಸ್ಕಿಲ್ಸು ಸಖತ್ತಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಒಂದೊಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ. ನೆಕ್ಸ್ಟು ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು 28 ಸೀಟ್ಸ್ ಸರೆಂಡರ್ ಮಾಡಿದ್ದಾರೆ. ನೆಕ್ಸ್ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಅದರಲ್ಲಿ ಮಿಷಿನ್ ಲರ್ನಿಂಗು ಮತ್ತು AML ಮತ್ತು ಡೇಟಾ ಸೈನ್ಸು, ENC, ತ್ರಿಬಲ್ ಇನ್ಫಾರ್ಮೇಷನ್ ಸೈನ್ಸ್. ಟೋಟಲ್ ಆಗಿ ಇದೊಂದೇ ಕಾಲೇಜಲ್ಲಿ 226 ಸೀಟ್ಸು ಈ KEಗೆ ಸರೆಂಡರ್ ಮಾಡಿದ್ದಾರೆ. ನೆಕ್ಸ್ಟು APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೋಮನಹಳ್ಳಿ ಬ್ಯಾಂಗ್ಳೂರು, ಈ ಒಂದು ಕಾಲೇಜಲ್ಲಿ ಟೋಟಲಾಗಿ 45 ಸೀಟ್ಸು. ನೆಕ್ಸ್ಟು
ಆತ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಒಂದು ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ 50 ಇಂಟೇಕು, ಸೊ ಸರೆಂಡರ್ ಸೀಟ್ ಅಷ್ಟು ಮಾಡಿದ್ದಾರೆ. ನೆಕ್ಸ್ಟು ಬೈರೇಗೌಡ ಕಾಲೇಜು, ಇದರಲ್ಲೂ 112, ನೆಕ್ಸ್ಟು ಇದರಲ್ಲೂ 103. ನೆಕ್ಸ್ಟು ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಭಾರತಿ ನಗರ, ಮದ್ದೂರು, ಮಂಡ್ಯ, ಈ ಒಂದು ಕಾಲೇಜಲ್ಲಿ 6 ಸೀಟ್ಸು. ನೆಕ್ಸ್ಟು ಜವಾಹರ್ಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ, ನೆಕ್ಸ್ಟು KLES, ನೆಕ್ಸ್ಟು PDA. ಆಲ್ಮೋಸ್ಟು ನಿಮಗೆ ಟೋಟಲಾಗಿ ಎಷ್ಟು ಆ್ಯಡ್ ಆಗಿದೆ ಹೇಳ್ತೀನಿ ನೋಡಿ. ಇಲ್ಲಿಗೆ ಆಲ್ಮೋಸ್ಟು 75 ಆಲ್ಮೋಸ್ಟು ಇಲ್ಲಿ ನೋಡಿ 100, 140, 240, 250, 300, 340. ಆಲ್ಮೋಸ್ಟು ನಿಮಗೆ ಟೋಟಲಾಗಿ ಇಲ್ಲಿ ಕೊನೆಯಲ್ಲಿ ಮೆನ್ಷನ್ ಮಾಡಿರ್ಬೋದು. ಒಂದೊಂದಾಗಿ ನಿಮಗೆ ಯಾವ ಕಾಲೇಜ್ ಬೇಕೋ ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇನ್ ಡೀಟೇಲ್ ಆಗಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಕಿಟೆಕ್ಚರ್ಗೂ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ತನಕ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಎಷ್ಟು 267, ಈ ಒಂದು ಅನೆಕ್ಸ್ ಡಿಯಲ್ಲಿ 267. ನೆಕ್ಸ್ಟು ಅನೆಕ್ಸ್ ಸಿ ಇದೆ, ಅನೆಕ್ಸ್ ಸಿಯಲ್ಲಿ 994. ಆಲ್ಮೋಸ್ಟ್ ನಿಮಗೆ 1000 ಮೇಲೆ ಇನ್ಕ್ರೀಸ್ ಆಗಿದೆ. ಅನೆಕ್ಸ್ ಸಿ ಆಯಿತು. ನೆಕ್ಸ್ಟು ಇನ್ನೇನಿದೆ, ಒಂದೇ ನಿಮಿಷ, ನಿಮಗೆ ಟೋಟಲಾಗಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಎಷ್ಟು ಸೀಟ್ಸು ನಮಗೆ ಇನ್ಕ್ರೀಸ್ ಆಗಿದೆ. ಅದೇ ಆಲ್ಮೋಸ್ಟ್ ನಿಮಗೆ 1000 ಮೇಲೆ ಇನ್ಕ್ರೀಸ್ ಆಗಿದೆ, 1100 ಮೇಲೆ. ನೆಕ್ಸ್ಟು 267, ಓಕೆ. ನೆಕ್ಸ್ಟು ಅನೆಕ್ಸ್ ಜಿ, ಅದರಲ್ಲಿ 60. ಟೋಟಲಾಗಿ ನಿಮಗೆ ಆಲ್ಮೋಸ್ಟ್ 1000 ಮೇಲೆ ಇನ್ಕ್ರೀಸ್ ಆಗಿದೆ. ಸೊ ಕಟ್ ಆಫು ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ನೀವೇ ಥಿಂಕ್ ಮಾಡಿ, ಈ ರೀತಿ ಕಟ್ ಆಫು ಏನಕ್ಕೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಯಾವುದೋ ಒಬ್ಬ ಕಾಲೇಜ್ಗೆ ಈ ಒಂದು ರೇವಾ ಯೂನಿವರ್ಸಿಟಿ ಬೇಕಾಗಿರುತ್ತೆ, ಬಟ್ ಅವ್ರಿಗೆ ಫಸ್ಟ್ ರೌಂಡಲ್ಲಿ ಅದು ಸಿಕ್ಕಿರಲ್ಲ, ಮತ್ತು ಕಾಲೇಜು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇರೋದಿಲ್ಲ. ಇವಾಗ ಈ ಒಂದು ಕಾಲೇಜ್ ಸಿಗಬೇಕಾಗಿದ್ದ ಸ್ಟೂಡೆಂಟು ಬೇರೆ ಇನ್ಯಾವುದೋ ಕಾಲೇಜ್ ಸಿಕ್ಕಿರುತ್ತೆ, ಬಟ್ ಆ ಒಂದು ಸ್ಟೂಡೆಂಟ್ಗೆ ಈ ಕಾಲೇಜ್ ಬೇಕಾಗಿರುತ್ತೆ. ಇವಾಗ ಯಾವ ರೀತಿ ಇಂಟರ್ಲಿಂಕ್ ಆಗಿರುತ್ತೆ, ಫಸ್ಟು ಆ ಒಂದು ಕಾಲೇಜು ಯಾವ್ದು ಬೇಕೋ ಆ ಒಂದು ಸ್ಟೂಡೆಂಟ್ಗೆ ಇದನ್ನೇನಾರು ಹುಡುಗ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಈ ಒಂದು ಕಾಲೇಜು ಆ ಸ್ಟೂಡೆಂಟ್ಗೆ ಅಲಾಟ್ ಆಗುತ್ತಾ. ನೆಕ್ಸ್ಟು ಮುಂಚೆ ಅಲಾಟ್ ಆಗಿದ್ದ ಕಾಲೇಜು ಇನ್ನೊಬ್ಬ ಸ್ಟೂಡೆಂಟ್ ಯಾರು ವೆಯ್ಟ್ ಮಾಡ್ತಾ ಇದ್ರಿ ಅವ್ರಿಗೆ ಅಲಾಟ್ ಆಗುತ್ತೆ. ಈ ರೀತಿ ಇಂಟರ್ಲಿಂಕ್ ಆಗಿರುತ್ತೆ. ಸೊ ಇದೆಲ್ಲ ನಿಮಗೆ ಗುಡ್ ನ್ಯೂಸು. ಇದೇ ರೀತಿ ನೆಕ್ಸ್ಟು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ KE ಕಡೆಯಿಂದ ಸರೆಂಡರ್ ಸೀಟ್ಸ್ನ. ಸೊ ನಮ್ಮ ಚಾನಲ್ಲೂ ಕೂಡ ನಿಮಗೆ ಅದು ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಇಲ್ಲಿ ಮೆನ್ಷನ್ ಆಗಿರುವಂಥದ್ದು ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಟೋಟಲ್ ಯಾವ್ಯಾವ ಕೋಟದಲ್ಲಿ ಎಷ್ಟಿದೆ, ಸೊ ಇದನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿರುತ್ತೆ. ನೀವು ಬೇಕು ಅಂತ ಹೇಳಿದ್ರೆ ಕ್ಲಿಯರಾಗಿ ಚೆಕ್ ಮಾಡ್ಕೋಬೋದು. ಆರ್ಕಿಟೆಕ್ಚರಲ್ಲೂ ಇನ್ಕ್ಲೂಡ್ ಆಗಿದೆ, ಮತ್ತು BSc ನರ್ಸಿಂಗು ಮತ್ತು ಮೆಡಿಕಲ್ಲು ಕಾಲೇಜು ಇನ್ಕ್ಲೂಡ್ ಆಗಿದೆ. ಸೊ ನೆಕ್ಸ್ಟು ಇದೇ ರೀತಿ ಸರೆಂಡರ್ ಸೀಟ್ಸ್ ಏನಾದ್ರು ಬಂದರೆ ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಆ ಒಂದು PDF ಯಾರಿಗೆಲ್ಲ ಬೇಕು ನೀವು ಈ ಒಂದು ಲಿಂಕ್ ಮುಖಾಂತರ ಜಸ್ಟ್ 49 ರುಪೀಸ್ನ ಪೇ ಮಾಡಿದ್ರೆ ನಿಮಗೆ ಆ ಒಂದು ಲಿಂಕ್ ವಾಟ್ಸಪ್ ಲಿಂಕ್ ಬರುತ್ತೆ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ನೀವು 10 to 15 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಮಾತ್ರ ಆ ಒಂದು ವಾಟ್ಸಪ್ ಲಿಂಕ್ ಬರುವಂಥದ್ದು. ಸೊ ಪ್ರತಿಯೊಬ್ಬರಿಗೂ ಅದು ಡೆಲಿವರ್ ಆಗಿದೆ. ಕೆಲವೊಬ್ಬರು ಯಾರೆಲ್ಲ ಪೇಮೆಂಟ್ ಆದ ತಕ್ಷಣ ಎಕ್ಸಿಟ್ ಆಗಿಬಿಡ್ತಾರೆ. ಸೊ ನಿಮಗೆ ಆಬ್ವಿಯಸ್ಲಿ ಸಿಕ್ಕಿರಲ್ಲ, ಆವಾಗ ನೀವು ಕಮೆಂಟ್ ಹಾಕ್ತೀರಾ. ಸೊ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ನೋಡಿ, ಆಲ್ಮೋಸ್ಟು 90% ಸ್ಟೂಡೆಂಟ್ಸ್ಗೆ ಇದು ಸಿಕ್ಕಿದೆ. ಇನ್ನೊಂದು 10% ಸ್ಟೂಡೆಂಟ್ಸ್ ಯಾರಿಗೆಲ್ಲ ಸಿಕ್ಕಿಲ್ಲ ಅವರು ಯೂಟ್ಯೂಬಲ್ಲಿ ಫ್ರಾಡು ಈ ರೀತಿ ಕಮೆಂಟ್ ಆಗ್ತಾ ಇದ್ದೀರಾ. ಸೊ ನೆಕ್ಸ್ಟು ಸ್ಟೂಡೆಂಟ್ಸ್ಗೂ ಅದು ನಂಬಿಕೆ ಇರಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಕೆಳಗಡೆ ವೆಬ್ಸೈಟಲ್ಲೇ ನಮ್ಮ ನಂಬರ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಆ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ಕೊಡಿ, ಅಲ್ಲಿ ನಿಮಗೆ ಈ ಒಂದು PDF ಕಳಿಸ್ಕೊಡ್ತೀನಿ.